ಹಾಯ್ ಎವ್ರಿವನ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕು ಶೇರು ಮಾಡಿ. ಇವತ್ತಿನ ಮುದ್ದು ಸೊಸೆ ಸಂಚಿಕೆ ಏನಾಗುತ್ತಂತ ನೋಡ್ಕೊಂಬರೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಮೋಹನ್ ಅವ್ರು ಕೇಳ್ತಾರೆ, ರೀ ಇದ್ದಕ್ಕಿದ್ದಂಗೆ ಅತ್ತೆಗೆ ಏನಾಯ್ತು, ಡಾಕ್ಟ್ರು ಏನು ಹೇಳಿದ್ರು? ಈ ಆಯಾಸ ಸುಸ್ತು ಸಂಕಟಕ್ಕೆ ಎದೆ ನೋವು ಕಾಣಿಸ್ಕೊಂಡು ಪ್ರಜ್ಞೆ ತಪ್ಪು ಹೋದ್ರು ಅಂತ ಹೇಳಿದ್ರು. ಹಾಗಂತ ಶಿವರಾಮೇಗೌಡರು ಹೇಳಿದಾಗ ಈ ಕಡೆ ವಿನಂತಿಯವ್ರು ಕೇಳ್ತಾರೆ, ಅಯ್ಯೋ ಹಾಗಾದ್ರೆ ಅಮ್ಮಮ್ಮನ ಪ್ರಾಣಕ್ಕೆ ಏನಾದರೂ ಅಪಾಯ ಇದೆಯಾ ಮಾವಯ್ಯ ಅಂತ ಕೇಳ್ತಾರೆ. ಬಿಡ್ತು ಅನ್ನು ವಿನಂತಿ, ಏನು ಮಾತಾಡ್ತಾ ಇದೀಯಾ? ಅವನ್ನ ಸರಿಯಾದ ಟೈಮ್ಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ಕೆ ಏನು ತೊಂದರೆ ಆಗಿಲ್ಲ ಅಂತ ಗೋವಿಂದೇಗೌಡರು ಹೇಳ್ತಾರೆ. ಅಲ್ಲ ಬಾವ, ಅಷ್ಟು ಸಂದಾಗಿದ್ರು ಅತ್ತೆ, ಯಾಕಿಂಗೆ ಇದ್ದಕ್ಕಿದ್ದಂಗೆ ಆಯ್ತಂತೆ ಅಂತ ಈಶ್ವರಿ ಅವ್ರು ಕೇಳ್ತಾರೆ. ಅಂದ್ರೆ ಈ ಹೃದಯಕ್ಕೆ ರಕ್ತ ಸರಾಗವಾಗಿ ಚಲಿಸ್ಬೇಕಲ್ವೇ, ಅದು ಏನಾದರೂ ತಕ್ಷಣಕ್ಕೆ ನಿಂತ್ಕೊಂಡ್ಬಿಟ್ರೆ ಹಿಂಗಾಗ್ಬಿಡುತ್ತಂತೆ. ನಾವು ಸರಿಯಾದ ಟೈಮಿಗೆ ಅವನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗದೆ ಇದ್ದಿದ್ರೆ ಅಪಾಯ ಆಗ್ಬಿಡೋದು ಅಂತ ಹೇಳಿದ್ರು ಅಂತ ಹೇಳ್ತಾರೆ ಶಿವರಾಮೇಗೌಡರು. ಹಂಗಾರೆ ಇವಾಗ ಏನಾದರೂ ಆಪರೇಷನ್ ಮಾಡ್ಬೇಕೇ ದೊಡ್ಡಪ್ಪ ಅಂತ ಚಿತ್ರ ಅವ್ರು ಕೇಳ್ತಾರೆ. ಅಯ್ಯೋ ಪೆದ್ದ ಹುಡುಗಿ, ಗೀಪ್ರೇಷನ್ ಮಾಡಿದ್ದಿದ್ರೆ ನಮ್ಮ ಅವನ್ನ ಇಷ್ಟು ಬೇಗ ಕಳಿಸ್ಬಿಟ್ಟವ್ರೆ. ಸದ್ಯಕ್ಕೆ ಹೊಸಿ ಚಿಕಿತ್ಸೆ ಮಾಡಿ ಕಳ್ಸವ್ರೆ, ಹೊಸಿ ಆರಾಮ್ ಮಾಡಿದ್ರೆ ಸರಿ ಹೋಯ್ತದೆ ಅಂತ ಹೇಳಿದ್ರು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಇವಾಗ ಔಷಧಿ ಮಾತ್ರೆ ಕೊಟ್ಟವ್ರೆ, ಅದೆಲ್ಲ ಖಾಲಿ ಆದ ಬಳಕೆ ತಿರ್ಗಾ ಕರ್ಕೊಂಬರೋಕೆ ಹೇಳಿದ್ದಾರೆ. ಅವಾಗ ಇನ್ನೊಂದ್ಕಿತ ECG ಮಾಡಿ ರಕ್ತನಾಳದಲ್ಲಿ ಏನಾದರೂ ತಡೆ ಇದ್ರೆ ಆಪರೇಷನ್ ಮಾಡಿ ಸ್ಟಂಟ್ ಆಗ್ತಾರಂತೆ ಅಂತ ಗೋವಿಂದೇಗೌಡರು ಹೇಳ್ತಾರೆ. ರೀ ಹಂಗಾದ್ರೆ ಜೀವಕ್ಕೇನು ತೊಂದರೆ ಇಲ್ಲ ತಾನೆ ಅಂತ ಮೋಹನ್ ಅವ್ರು ಕೇಳ್ತಾರೆ. ಏನೂ ಇಲ್ಲ, ಒಂದೆರಡು ದಿನ ಆಯಾಸ ಮಾಡ್ಕೋಬಾರ್ದು, ಆ ಕಡೆಗೆ ಈ ಕಡೆಗೆ ಹೋಗ್ಬಾರ್ದು ಅಂತ ಹೇಳೋರೆ. ಹಾಗಂತ ಶಿವರಾಮೇಗೌಡರು ಹೇಳಿದಾಗ ಸಾವಿತ್ರಿ ಅವ್ರು ಹೇಳ್ತಾರೆ, ಅವ್ವ ಧೈರ್ಯ ಕೆಡಿಸ್ಕೋಬೇಡವ್ವ, ಇನ್ನೊಂದು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತೀವಿ. ಅವ್ವ ನಿನಗೇನಾದರೂ ಆದ್ರೆ ನಾನು ಜೀವಂತವಾಗಿ ಇರಲ್ಲ ಕಣವ ಅಂತ ಶಿವರಾಮೇಗೌಡರು ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ವಿದ್ಯಾ ಮೋಹನ ಅವ್ರನ್ನ ನೋಡ್ಬಿಟ್ಟು ಕನಸನ್ನಲ್ಲಿ ನಾನು ಎಲ್ಲ ವಿಷಯನ ಅವ್ರಿಗೆ ಹೇಳ್ತೀನಿ ಅಂತ ಮಾವಯ್ಯ ಅಂತ ಹೇಳ್ತಾ ಇರಬೇಕಾದ್ರೆ ಮೋಹನ ಅವರು ಹೇಳ್ತಾರೆ, ವಿದ್ಯಾ ನನ್ನ ಜೊತೆಗೆ ಬಾ ಅಂತ ವಿದ್ಯಾ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಮೋಹನ ಅವರು ಹೇಳೋದು ಬೇಡ ಅಂತ ಮೋಹನ್ ಅವರು ಹೇಳಿದಾಗ ವಿದ್ಯಾ ಅವರು ಶಾಕ್ ಆಗಿ ಅತ್ತೆ ಅಂತ ಹೇಳ್ತಾರೆ. ನಿನ್ನ ಮನ್ಸಲ್ಲಿ ಓಡ್ತಾ ಇರೋದು ಅದೇ ತಾನೇ, ಅದಕ್ಕೆ ಹೇಳ್ತಾ ಇದ್ದೀನಿ ಬೇಡ ಅಂತ. ನೋಡು, ಈ ವಿಚಾರ ಹೇಳೋ ಸಮಯ ಇದಲ್ಲ, ಹಂಗಾಗಿ ನೀನು ಸುಮ್ಕೆ ಇದ್ಬಿಡೋದು ಒಳ್ಳೇದು ಅಂತ ಮೋಹನ್ ಅವರು ಹೇಳ್ತಾರೆ. ಅಲ್ಲ ಅತ್ತೆ, ಆದರೆ ನೀವು ಹಾಗಂತ ವಿದ್ಯಾ ಅವ್ರು ಕೇಳಿದಾಗ ಇಲ್ಲದೆ ಇರೋ ಮಗುಗೋಸ್ಕರ ಇರೋ ಜೀವಕ್ಕೆ ತೊಂದರೆ ಕೊಡೋದು ನನಗಿಷ್ಟ ಇಲ್ಲ, ಅದಕ್ಕೆ ನಾನು ಹೇಳ್ತಾ ಇರೋದು ಅಂತ ಮೋಹನ್ ಅವರು ಹೇಳ್ತಾರೆ. ಈ ಕಡೆ ಭಾಗೀರಥಿ ಅವರಿಗೆ ಎಚ್ಚರ ಆಗ್ತಿದ್ದಂಗೆ ಮನೆಯವ್ರಿಗೆ ಎಲ್ರಿಗೂ ಖುಷಿ ಆಗುತ್ತೆ. ಅವ್ವ ನೀವು ಆರಾಮಾಗಿದ್ದೀರಲ್ವೇ ಅಂತ ಶಿವರಾಮೇಗೌಡರು ಕೇಳ್ತಾರೆ. ನಿನಗೆ ಹಿಂಗಾಗಿರೋದು ನೋಡಿ ನನ್ನ ಜೀವನೇ ಹೋದಂಗಾಯ್ತು ಕಣವ್ವ. ಅವ್ವ ನೀನು ಕುಸ್ತು ಬಿದ್ದದ್ ನೋಡಿ ಅಟ್ಟಿಯವರೆಲ್ಲ ಶಾನೆ ದಿಗ್ಲು ಬಿದ್ದಿದ್ವು. ಇಲ್ಲಿ ನೋಡು, ಈಗಲೂ ಎಲ್ರು ಎಷ್ಟು ಭಯ ಬಿದ್ದವ್ರೆ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಅಯ್ಯೋ ಹುಚ್ಚವ, ಹುಟ್ಟಿದವರೆಲ್ಲ ಭೂಮಿ ಮೇಲೆ ಗೂಡು ಕಟ್ಕೊಂಡು ಇರಕಾಯ್ತದೆ, ಎಲ್ರು ಒಂದಲ್ಲ ಒಂದಿನ ಹೋಗ್ಲೇಬೇಕಲ್ವೇ ಹಾಗಂತ ಅಜ್ಜಿ ಹೇಳಿದಾಗ ಭದ್ರವ್ರು ಹೇಳ್ತಾರೆ, ಅಮ್ಮಮ್ಮ ಬಿಡ್ತು ಅನ್ನೋ, ಹಂಗೆಲ್ಲ ಮಾತಾಡಬೇಡ. ಅಲ್ಲ ಕಣ್ಲ ಭದ್ರ, ನಾನೇನು ಅರೆದು ಹುಡುಗಿನ? ಊರು ಹೋಗಂತದೆ, ಕಾಡು ಬಾ ಅಂತದೆ, ಅಂಥದ್ರಲ್ಲಿ ಇನ್ನೂ 7 ದಿನ ಇದ್ದೇನೋ ಏನೋ. ಜೀವನದಲ್ಲಿ ಎಲ್ಲ ನೋಡಾಗದೆ, ಮಕ್ಕಳು ಮೊಮ್ಮಕ್ಕಳು ಸೊಸೆಯಂದ್ರು ಎಲ್ಲನೂ. ಇನ್ನು ನಾನು ಸತ್ರೆಷ್ಟು ಬಿತ್ತರೆಷ್ಟು ಕಣ್ಲ ಹಾಗಂತ ಭದ್ರ ಅಜ್ಜಿ ಹೇಳ್ತಾರೆ. ಅವ್ವ ಹಿಂಗೆಲ್ಲ ಮಾತಾಡಬೇಡ ಕಣವ್ವ, ನೀನಿನ್ನೂ 16 ವರ್ಷ ಬದುಕಿದ್ದು ನಮಗೆಲ್ಲ ದಾರಿ ತೋರಿಸ್ಬೇಕು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಶಿವರಾಮ, ಕಾಲದಿಂದಲೂ ನೀನು MLA ಆಗ್ಬೇಕಂತ ನೋಡ್ಬೇಕು ಅನ್ಕೊಂಡಿದ್ದೆ, ಆದರೆ ನೀನು ಮಂತ್ರಿಯಾಗಿ ನನ್ನ ಆಸೆನ ಈಡೇರಿಸ್ಬಿಟ್ಟೆ. ಈಗ ನನಗಿರೋದು ಒಂದೇ ಆಸೆ ಕಣ್ಲ, ಅದು ನಮ್ಮ ಭದ್ರನ ಮಗ ನೋಡ್ಬೇಕು ಅನ್ನೋದು. ಹಾಗಂತ ಭದ್ರ ಅಜ್ಜಿ ಹೇಳಿದಾಗ ಕ್ವಾಟ್ಲೆ ಅವ್ರು ಹೇಳ್ತಾರೆ, ಅಮ್ಮಮ್ಮ ಬರೀ ಅಣ್ಣ ತಮ್ಮನ ಮಗ ನೋಡಿದ್ರೆ ಸಾಕೆ, ನನ್ನ ಮದುವೆ ನೋಡಕ್ಕಿಲ್ವೇ ಅಂತ ಕೇಳ್ತಾರೆ. ಹೆಣ್ಣು ಸಿಕ್ಕರೆ ಯಾರಾನ ಒಪ್ಪಿದ್ರೆ ನೋಡವ ಬಿಡ್ಲಾ, ನಮ್ಮ ಭದ್ರನ ಮಗಿಗೆ ಎಣ್ಣೆ ತಿಕ್ಕಿ ನೀರು ಉಯ್ದು ನಮ್ಮ ವಿದ್ಯನಿಗೆ ಬಾಣಂತನ ಮಾಡಬೇಕು ಕಾಣ್ಲಾ ಅಂತ ಹೇಳ್ತಾರೆ ಭದ್ರ ಅಜ್ಜಿ. ಅದಾದ್ಮೇಲೆ ನಾನು ಸಾಯದ್ ಕಣಂತೆ, ಯಾರು ಹೆದರಬೇಡಿ, ಧೈರ್ಯವಾಗಿರಿ. ಈ ಕಡೆ ಈಶ್ವರಿ ಅವರು ಮನ್ಸೊಳಗೆ ಅನ್ಕೊಂತಾರೆ, ಲೇ ಮುದಿಗೂಬೆ, ಬರೀ ಅವನ ಮಕ್ಕಳು ಮಾತ್ರ ನೋಡ್ಬೇಕಾ, ನನ್ನ ಮೊಮ್ಮಕ್ಕಳನ್ನ ನೋಡೋ ಆಸೆ ನಿನ್ಗಿಲ್ವಾ? ಯಾಕಾದ್ರೂ ಬಂದ್ಯಾ ನೀನು ಆಸ್ಪತ್ರೆಯಿಂದ, ಅಲ್ಲೇ ನೆಗೆದು ಬಿದ್ದು ಹೋಗ್ಬೇಕಾಗಿತ್ತು ಅಂತ ಹೇಳ್ಕೊತಾರೆ. ಅಷ್ಟರಲ್ಲಿ ಮೋಹನ್ ಅವರು ಬಂದು ಅತ್ತೆ ತಕ್ಕಳಿ ಬಿಸಿನೀರು ಅಂತ ಹೇಳ್ತಾರೆ. ಅದು ಸರಿ, ಡಾಕ್ಟ್ರು ಏನಂದ್ರು ಅಂತ ಭದ್ರಾಜ್ಜಿ ಕೇಳಿದಾಗ ಮೋಹನ್ ಅವರು ಹಾಗೆ ವಿದ್ಯೆಯವರು ಗಾಬರಿ ಆಗ್ತಾರೆ. ಅವರಿಬ್ಬರ ರಿಯಾಕ್ಷನ್ ನೋಡ್ಬಿಟ್ಟು ಈಶ್ವರಿ ಅವರು ಮನ್ಸೊಳಗೆ ಅನ್ಕೊಂತಾರೆ, ಈ 3 ಅಡಿ ಗಾಬರಿ ಆಗವಳೆ. ಅಕ್ಕ ನೋಡಿದ್ರೆ ಮುಖ ಕ್ಯೂಸ್ತಾರೆ. ಸೈಡಿಗೆ ಕರ್ಕೊಂಡೋಗಿ ಏನೋ ಮಾತಾಡ್ಕೊಂಡು ಬಂದ್ರು. ಇಬ್ರು ಸೇರ್ಕೊಂಡು ಏನೋ ನಡೆಸ್ತವ್ರಲ್ಲ ಅಂತ ಮನ್ಸೊಳಗೆ ಮಾತಾಡ್ಕೋತಾರೆ. ಅಮ್ಮಮ್ಮ ಅದು ಅಂತ ವಿದ್ಯೆಯವರು ತಡವರ್ಸ್ತಾ ಇರಬೇಕಾದ್ರೆ ಮೋಹನ್ ಅವರು ಹೇಳ್ತಾರೆ, ಅತ್ತೆ ಮಗು ಸಂದಾಗಿದ್ದದಂತೆ, ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು, ಸದ್ಯ ಎಲ್ಲ ಒಳ್ಳೇದಾಯ್ತಲ್ಲ, ನನಗೆ ಆಟೆ ಸಾಕ್ಬಿಡವ ಅಂತ ಅಜ್ಜಿ ಹೇಳ್ತಾರೆ.
ಮೋಹನ ಡಾಕ್ಟ್ರು ಇನ್ನೇನು ಹೇಳಿದ್ರು ಅಂತ ಶಿವರಾಮೇಗೌಡರು ಕೇಳ್ತಾರೆ. ಇನ್ನೇನು ಇಲ್ಲ ರೀ, ಮಗು ಬೆಳವಣಿಗೆ ಸಂದಾಗಾಗ್ಲಿ ಅಂತ ಟಾಣಿಕು ಮತ್ತೆ ಮಾತ್ರೆ ಬರ್ಕೊಟ್ಟವ್ರೆ. ತಿಂಗಳಿಗೆ ಒಂದ್ಕಿತ ಸ್ಕ್ಯಾನಿಂಗ್ಗೆ ಬರಬೇಕು ಅಂತ ಹೇಳೋವ್ರೆ. ಹಾಗಂತ ಮೋಹನ್ ಅವ್ರು ಹೇಳಿದಾಗ ಅಜ್ಜಿ ಹೇಳ್ತಾರೆ, ಲೇ ಭದ್ರಾ, ಇವತ್ತೇ ಮುನೇಶ್ವರನ್ ಗುಡಿಗೆ ಹೋಗ್ಬಿಟ್ಟು ಒಂದು ಹುಂಜನ ಬಲಿ ಕೊಟ್ಟು ಬಂದ್ಬಿಡ್ಲಾ ಅಂತ ಹೇಳ್ತಾರೆ. ಸರಿ ಅಮ್ಮಮ್ಮ, ಕೊಟ್ಬಿಟ್ಟು ಬರ್ತೀನಿ, ಹಂಗೆಯ ನೀನು ಬೇಗ ಹುಷಾರಾಗ್ಲಿ ಅಂತ ಬೇಡ್ಕೊಂಬಿಟ್ಟು ಬರ್ತೀನಿ ಅಂತ ಭದ್ರವ್ರು ಹೇಳ್ತಾರೆ. ಸರಿ ಎಲ್ರು ನಡೀರಿ, ಅವ್ವ ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಎಲ್ರು ಹೋದಾಗ ವಿದ್ಯವ್ರು ಅಲ್ಲೇ ನಿಂತಿರ್ತಾರೆ. ಮೋಹನ್ ಅವರು ಅದನ್ನ ನೋಡಿ, ವಿದ್ಯಾ ನೀನು ಬಸ್ರಿ ಹೆಂಗ್ಸು, ಜಾಸ್ತಿ ಓಡಾಡಬಾರ್ದು ಅಂತ ಹೇಳಿದ್ರು ತಾನೇ, ಹೋಗು ಸುಧಾರ್ಸ್ಕ ಹೋಗು ಅಂತ ವಿದ್ಯಾನ ಅಲ್ಲಿಂದ ಕಳಿಸ್ತಾರೆ. ಈಶ್ವರಿ ನೀನು ಬಾ ಅಂತ ಅವ್ರನ್ನ ಕರೆದ್ಬಿಟ್ಟು ಮೋಹನ್ ಅವರು ಅಲ್ಲಿಂದ ಹೋಗ್ತಾರೆ ಅಜ್ಜಿನ ಬಿಟ್ಟು. ಈ ಕಡೆ ಭದ್ರಾ ಅಜ್ಜಿಗೆ ಹಣ್ಣುಗಳನ್ನ ಕಟ್ ಮಾಡಿ ಕೊಟ್ಟಿರ್ತಾರೆ ಶಿವರಾಮೇಗೌಡರು. ಆಗ ಅಜ್ಜಿ ಹೇಳ್ತಾರೆ, ಸಾಕು ಬಿಡ್ಲ ಮಗ, ತಿಂದಿರೋದೇ ಒಂದು ಪೀಸು, ತಗೋ ಇನ್ನೊಂದು ಅಂತ ಶಿವರಾಮೇಗೌಡರು ಹೇಳ್ತಾರೆ. ನನ್ನ ಕೈಲಂತೂ ಆಗಕ್ಕಿಲ್ಲ ಮಗ, ವಿನಂತಿ ತಗೋ ನೀನು ತಿನ್ನು ಅಂತ ಅದನ್ನ ಹಣ್ಣನ್ನು ಕೊಡ್ತಾರೆ. ಏನವ್ವ ನೀನು ಹುಷಾರಿಲ್ಲ ಅಂತ ಹಾಸಿಗೆ ಮೇಲೆ ಮಲಗಿದ್ರು ನಿನಗೆ ಕೊಟ್ಟಿದ್ನೆಲ್ಲ ಮೊಮ್ಮಕ್ಳಿಗೆ ಕೊಡ್ತೀಯಲ್ಲ, ಸುಮ್ಕೆ ತಿನ್ನವ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಈ ಕಡೆ ವಿದ್ಯೆಯವರು ಯೋಚನೆ ಮಾಡ್ಕೊಂಡ ತಂದೆ ತಾಯಿ ಮಾಡಿರೋ ಮೋಸ, ಹಾಗೆ ಮೋಹನ್ ಅವರು ಹೇಳಿರೋದು ವಿಷಯ ಎಲ್ಲ ನೆನ್ಪು ಮಾಡ್ಕೋತಾ ಇರ್ತಾರೆ. ಈ ಒಂದು ಸುಳ್ಳು ಇನ್ನು ಎಷ್ಟು ದಿನ ಚುಸ್ತದೋ, ನನ್ನನ್ನು ಯಾವ ದಿಕ್ಕಿಗೆ ಕರ್ಕೊಂಡೋಗಿ ನಿಲ್ಲಿಸ್ತದೋ ಒಂದು ತಿಳಿತಾ ಇಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಮಲ್ಕೊಂಡ್ಬಿಡ್ತಾರೆ ವಿದ್ಯೆ ಅವರು. ಈ ಕಡೆ ಭದ್ರಾ ಅವರು ಅಮ್ಮಮ್ಮ ಅಂತ ಎಬ್ಬಿಸ್ತಾ ಇರ್ತಾರೆ. ಅಷ್ಟರಲ್ಲಿ ಕ್ವಾಟ್ಲೆ ಅವರು ಅಮ್ಮಮ್ಮ ಅಮ್ಮಮ್ಮ ಅಂತ ಕಿರ್ಚ್ಕೊಂಡು ಬರ್ತಾ ಇರ್ಬೇಕಾದ್ರೆ ಭದ್ರಾ ಅವ್ರು ಹೇಳ್ತಾರೆ, ಮೆತ್ತಗೆ ಬರೋಕ್ಕೆ ಆಗಲ್ವೇನ ನಿನಗೆ ಅಂತ ಹೇಳ್ತಾರೆ. ಅಮ್ಮಮ್ಮ ಎದ್ದು ಕೂತ್ಕೋ ಅಂತ ಹೇಳಿ ಅವ್ರನ್ನ ಎಬ್ಬಿಸಿ ಕೂರಿಸಿ ಊಟನ ಮಾಡಿಸ್ತಾರೆ ಭದ್ರಾ ಅವರು. ಈ ಕಡೆ ವಿದ್ಯೆಯವ್ರನ್ನ ತೋರಿಸ್ತಾರೆ. ವಿದ್ಯೆಯವರು ನಿದ್ದೆ ಮಾಡ್ತಾ ಇರ್ಬೇಕಾದ್ರೆ ಗಾಬರಿಲಿ ಎದ್ದು ಕೂತ್ಕೊಂಡ್ಬಿಡ್ತಾರೆ. ಖಂಡಿತ ಕನಸೆಲ್ಲ ಕಲ್ ಮೇಲೆ ಬಿತ್ತನೆ ಮಾಡ್ದಂಗೆ ಆಗೋಯ್ತು. ಈ ಕಡೆ ಮೋಹನ ಅವರು ಬಿಸಿ ನೀರಲ್ಲಿ ಅವ್ರ ಕೈನ ಒರೆಸ್ತಾ ಇರಬೇಕಾದ್ರೆ ಅತ್ತೆ ಕೋಳಿ ಕೂಗೋಕ್ಕಿಂತ ಮುಂಚೆ ಹೀಗೆ ಎದ್ದು ಕೂತ್ಕೊಂಡ್ರೆ ಹೆಂಗೆ ಹೇಳಿ ಅಂತ ಕೇಳ್ತಾರೆ ಮೋಹನ ಅವರು. ಅಭ್ಯಾಸ ಕಣೆ, ಇದೆಲ್ಲ ನೀನು ಯಾಕವ ಮಾಡೋಕೋಯ್ತಿ ಅಂತ ಅಜ್ಜಿ ಕೇಳ್ತಾರೆ. ಈ ಕಡೆ ವಿದ್ಯೆಯವರಿಗೆ ಮೋಹನ್ ಅವರು ಹೇಳ್ತಾರೆ, ಅನಾಹುತ ತಪ್ಸೋದಿಕ್ಕೆ ಸತ್ಯ ಮುಚ್ಚಿಟ್ಟಿದ್ರು ಮನಸ್ಸಲ್ಲಿರೋ ಆತಂಕ ಭಯ ಇನ್ನೂ ದೂರ ಆಗಿಲ್ಲ. ಹೀಗೆ ಸತ್ಯ ಮುಚ್ಚಿಟ್ಕೊಂಡು ನಾನು ಅನುಭವಿಸ್ತಿರೋ ನೋವು ಸಂಕಟನೇ ನನಗೆ ಸಾಕಾಗೋಗಿದೆ ಅತ್ತೆ. ತಿರ್ಗಾ ಹಂಗೆ ಮಾಡೋದು ಬೇಡ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಷಯದಲ್ಲಿ ನೀವು ಅಟ್ಟಿಯವ್ರ ಮುಂದೆ ಕೆಟ್ಟವರಾಗೋದು ನನಗಿಷ್ಟ ಇಲ್ಲ. ಈ ಸುಳ್ಳನ್ನ ಇಷ್ಟು ದಿನ ಮುಚ್ಚಿಡೋಕ್ಕೆ ಸಾಧ್ಯನೇ ಇಲ್ಲ ಅತ್ತೆ ಅಂತ ವಿದ್ಯೆಯವ್ರು ಹೇಳ್ತಾರೆ. ಇರ್ಬೋದು, ಆದರೆ ಇವತ್ತಿನ ಅತ್ತೆ ಪರಿಸ್ಥಿತಿ ನೀನೇ ನೋಡ್ದೆ ಅಲ್ವೇ, ಅಂಥದ್ರಲ್ಲಿ ಈ ವಿಷಯ ಏನಾದರೂ ಹೇಳಿದ್ದಿದ್ರೆ ಅಟ್ಟಿಯಲ್ಲಿ ಅಲ್ಲೋಲ ಕಲ್ಲೋಲನೇ ನಡೆದಿರೋದು. ನಿನ್ನ ಹೊಟ್ಟೆಯಲ್ಲಿ ಜೀವ ಇಲ್ಲ ಅಂತ ಗೊತ್ತಾದರೆ ಈ ಅಟ್ಟಿಯಲ್ಲಿ ಒಂದು ಜೀವನೇ ಹೊಂಟೋಗಿರೋದು. ಈ ಅಟ್ಟಿಯವರ ಆಸೆ ಪರಿಸ್ಥಿತಿ ಮತ್ತು ಅಟ್ಟಿಯವರ ಕನಸುಗಳನ್ನೆಲ್ಲ ಯೋಚನೆ ಮಾಡಿಬಿಟ್ಟೆ ನಾನಿವತ್ತು ಈ ನಿರ್ಧಾರ ತಗೊಂಡಿದ್ದು ಅಂತ ಮೋಹನ್ ಅವರು ಹೇಳ್ತಾರೆ. ಅತ್ತೆ, ಆದರೆ ಸತ್ಯ ಆಚೆ ಬಂದಿದ್ದ ದಿನ ಭೂಕಂಪನೆ ಆಗೋಯ್ತದೆ ಅತ್ತೆ ಅಂತ ವಿದ್ಯೆಯವ್ರು ಹೇಳ್ತಾರೆ. ಗೊತ್ತಿಲ್ಲ, ಆದರೆ ಸದ್ಯಕ್ಕೆ ನೀನು ಬಸ್ರಿ ಅನ್ನೋದೇ ಸತ್ಯ. ಆದರೆ ಟೈಮ್ ಬಂದಾಗ ತಾನಾಗೆ ಗೊತ್ತಾಗುತ್ತೆ ಬಿಡು. ಆದರೆ ಅವತ್ತು ಏನು ಬೇಕಾದರೂ ಆಗ್ಬೋದು. ಅವತ್ತು ಏನೇ ಬಂದರೂ ಸ್ವೀಕರಿಸೋದಕ್ಕೆ ಸಿದ್ಧ ಆಗಬೇಕು ಆಟೆಯ ಅಂತ ಮೋಹನ್ ಅವರು ಹೇಳ್ತಾರೆ. ಅತ್ತೆ, ಅದು ಹಾಗಲ್ಲ ಅಂತ ವಿದ್ಯೆಯವ್ರು ಹೇಳಿದಾಗ ಮೋಹನ್ ಅವರು ಹೇಳ್ತಾರೆ, ಒಂದು ತಿಳ್ಕ, ನಾನು ಎಲ್ಲ ವಿಷಯದಲ್ಲೂ ನಿನ್ನ ಪರವಾಗಿ ನಿಂತ್ಕೊಳ್ತಾ ಇದ್ದೆ. ಆದರೆ ಈ ವಿಚಾರದಲ್ಲಿ ನಿನ್ನನ್ನಾಗಲಿ ನಿಮ್ಮ ಅಟ್ಟಿಯವ್ರನ್ನಾಗಲಿ ಯಾವುದೇ ಕಾರಣಕ್ಕೂ ನಾನು ಕ್ಷಮಿಸೋಕ್ಕಿಲ್ಲ. ಈ ಅಟ್ಟಿಯಲ್ಲಿ ಇನ್ನೊಂದು ಅನಾಹುತ ಆಗಬಾರ್ದು ಅಂದರೆ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಈ ಸುಳ್ಳನ್ನ ಕಾಪಾಡ್ಕೋಬೇಕು ಅಷ್ಟೇಯ. ಹಾಗಂತ ಮೋಹನ್ ಅವರು ಹೇಳಿಬಿಟ್ಟು ಅಲ್ಲಿಂದ ಹೊರಟ್ಬಿಡ್ತಾರೆ. ಈ ಕಡೆ ಭದ್ರಾಜ್ಜಿ ಎಲ್ಲಡಿಕೆ ಹಾಕ್ಕೊಂಡು ಕೂತಿರ್ಬೇಕಾದ್ರೆ ಆ ಕಡೆ ಸೊಪ್ಪು ಬಿಡಿಸ್ಕೊಂಡು ಮೋಹನ್ ಅವರು ಕೂತಿರ್ತಾರೆ. ಅದನ್ನು ನೋಡಿ ಭದ್ರಾ ಅವರು ಮನಸ್ಸೊಳಗೆ ಅನ್ಕೊತಾರೆ, ಮಗಿ ಬಗ್ಗೆ ತಿಳ್ಕೊಬೇಕು, ಆದರೆ ಇವ್ರು ತಾವು ಹೆಂಗೆ ಕೇಳೋದು, ಇದಕ್ಕೆಲ್ಲ ನಮ್ಮ ಕಾಗೆ ಮುದ್ಕಿನೇ ಸರಿ. ಅಜ್ಜಿ ಹತ್ರ ಭದ್ರಾ ಅವ್ರು ಹೋಗ್ಬಿಟ್ಟು, ಅಮ್ಮಮ್ಮ ಡಾಕ್ಟ್ರು ಟ್ಯಾಬ್ಲೆಟ್ ಕೊಟ್ಟಿದ್ರು ಎಲೆ ಅಡಿಕೆ ಹಾಕ್ಕೊಂಡು ತಿಂತಾ ಇದೆಯಲ್ವೇ, ಯಾರು ಹೇಳೋರಿಲ್ವೇ. ಆಗ ಅಜ್ಜಿ ಹೇಳ್ತಾರೆ, ಅದ್ರ ಪಾಡಿಗೆ ಅದು ಇದ್ರ ಪಾಡಿಗೆ ಇದು ಕನಂತೆ ಬಿಡು ಅಂತ ಹೇಳ್ತಾರೆ. ಅಲ್ಲ ಅಮ್ಮಮ್ಮ, ನೋಡು, ಏನೋ ಒಸಿ ಸುಸ್ತು ಸಂಕಟ ಅನ್ನೋ ಕಾರಣನ ಮುಂದಿಟ್ಕೊಂಡು ಎಲೆ ಅಡಿಕೆ ಹಾಕ್ಕೋಬಾರ್ದು ಅಂತ ಹೇಳೋಕೆ ಬಂದರೆ ಸರಿ ಇರೋಕ್ಕಿಲ್ಲ ನೋಡು ಅಂತ ಅಜ್ಜಿ ಹೇಳ್ತಾರೆ. ಅಯ್ಯೋ, ನಿನ್ನ ಆಸೆಗೆ ನಾನೆಲ್ಲಿ ಅಡ್ಡಿ ಬಂದೇನೋ ಅಮ್ಮಮ್ಮ, ಅದು ಸರಿ ಎಲೆ ಬೇಕಿತ್ತೆ ಅಂತ ಭದ್ರವ್ರು ಕೇಳ್ತಾರೆ. ಬ್ಯಾಡ ಕಣ್ಲಾ, ಕ್ವಾಟ್ಲೆ ಕೈಲಿ ತರಿಸ್ಕೊಂಡಿದ್ದೀನಿ. ಇದೇನಿದು ಗಾಳಿ ಇವತ್ತು ಈ ಕಡೆ ಬೀಸ್ತಂಗದೆ, ನಿನ್ನ ದನಿ ಕೇಳಿದ್ರೆ ಏನೋ ಮಸ್ಕ ಹೊಡೆಯಕ್ಕೆ ಬಂದಂಗದೆ ಅಂತ ಅಜ್ಜಿ ಕೇಳ್ತಾರೆ. ಇದ್ಯಾಕಮ್ಮಮ್ಮ, ನಾನು ಯಾವತ್ತೂ ನಿನ್ನ ಜೊತೆಗೆ ಮಾತಾಡಲ್ಲ ಅನ್ನೋ ಥರ ಹೇಳ್ತಾ ಇದ್ದಿ ಹಾಗಂತ ಭದ್ರವ್ರು ಕೇಳಿದಾಗ ಅಜ್ಜಿ ಹೇಳ್ತಾರೆ, ಮಾತಾಡ್ತೀಯಪ್ಪ ನಿನಗೇನಾದರೂ ಬೇಕಾದಾಗ ಮತ್ತೆ ಏನಾದರೂ ತಿಳ್ಕೊಬೇಕಾದಾಗ ನಿನ್ನ ರಾಗ ದನಿನೇ ಬದಲಾಗ್ಬಿಡ್ತದಲ್ಲಪ್ಪ. ಸರಿ, ಈಗ ಯಾಕೆ ಬಂದಿದ್ದೀಯ ಅಂತ ನೇರವಾಗಿ ವಿಷಯಕ್ಕೆ ಬಂದ್ಬಿಡು ಅಂತ ಅಜ್ಜಿ ಹೇಳ್ತಾರೆ. ಆಹಾ, ಕಾಗೆ ಮುದ್ಕಿ ಬೆರಳು ತೋರಿಸಿದ್ರೆ
ಅಸ್ತಾನೆ ನುಂಗ್ಬಿಡ್ತೀಯ ಅಲ್ವೇ? ಹಾಗಂತ ಭದ್ರವ್ರು ಹೇಳಿದಾಗ ಅಜ್ಜಿ ಹೇಳ್ತಾರೆ, ಲೇ ನಾನು ನಿಮ್ಮ ಅಪ್ಪನ್ನ ಹೆತ್ತೋಳ್ಕಂಡ್ಲಾ, ನಿನ್ನ ಬುದ್ಧಿ ಏನು ಅಂತ ನನಗೆ ಗೊತ್ತಾಗಿಲ್ವಾ, ಹೇಳು ಏನು ಅಂತ. ಅಮ್ಮಮ್ಮ ಒತ್ತಾರನೇ ಅವಳನ್ನ ಸ್ಕ್ಯಾನಿಂಗ್ ಕರ್ಕೊಂಡೋಗಿದ್ರಲ್ವೇ, ಅದಕ್ಕೆ ಅವ್ರನ್ನೆಲ್ಲ ಕರೆದು ಮಗ ಹೆಂಗದ ಅಂತ ಕೇಳು ಅಂತ ಭದ್ರವ್ರು ಹೇಳ್ತಾರೆ. ಅದನ್ನೆಲ್ಲವ ಆಸ್ಪತ್ರೆಯಿಂದ ಬಂದಾಗೆ ಹೇಳಿದ್ಲಲ್ಲಪ್ಪ ಅಂತ ಅಜ್ಜಿ ಹೇಳ್ತಾರೆ. ಅದಲ್ಲ ಅಮ್ಮಮ್ಮ, ಇನ್ನೂ ಹೆಚ್ಚಿಗೆ ವಿಚಾರವಾಗಿ ಕೇಳು. ಹೆಚ್ಚಿಗೆ ವಿಚಾರ ಅಂದರೆ ಈಗ ನಿನಗೆ ಏನಪ್ಪ ಗೊತ್ತಾಗಬೇಕು ಅಂತ ಅಜ್ಜಿ ಕೇಳ್ತಾರೆ. ಅದೇ ಅಮ್ಮಮ್ಮ, ಅವಳ ಹೊಟ್ಟೆಲಿರೋ ಮಗ ಗಂಡ ಹೆಣ್ಣ ಅಂತ ಕೇಳಕ್ಕೆ ಅಂತ ಭದ್ರವ್ರು ಹೇಳ್ತಾರೆ. ಎಲ್ಲ ಕಂಡ್ಲ ಎಡವಟ್ ನನ್ನ ಮಗನೇ, ಅದೆಲ್ಲವ ಯಾವ ಆಸ್ಪತ್ರೆಯಲ್ಲಿ ಹೇಳೋರು? ಸರಿ, ಇದನ್ನೆಲ್ಲವ ತಿಳ್ಕೊಂಡು ನಿನ್ಗೇನಾಗಬೇಕಾಗಿದೆ ಅಂತ ಅಜ್ಜಿ ಕೇಳ್ತಾರೆ. ಅದು ಗೊತ್ತಾಗಬೇಕು ಅಮ್ಮಮ್ಮ ಅಂತ ಭದ್ರವ್ರು ಹೇಳಿದಾಗ ಅಜ್ಜಿ ಹೇಳ್ತಾರೆ, ಅದ್ರಾಗೇನಿದ್ದದು ಕೇಳಕ್ಕೆ, ನಿನ್ನ ಮಗನಾಗಿ ತಾತ ಹುಟ್ಟು ಬರ್ತಾನೆ ಕಣ್ಲಾ ಅಂತ ಅಜ್ಜಿ ಹೇಳ್ತಾರೆ. ಅಯ್ಯೋ ಕಾಗೆ ಮುದುಕಿ ಅಟ್ಟಿಗೆ ವಾರಸ್ತಾರ ಬೇಕು ಅಂತ ಹರಕೆ ಗಿರ್ಕೆ ಕಟ್ಕೊಂಡ್ಬಿಟ್ಟಿಯ, ಆಮೇಲೆ ನಿನ್ನ ಎತ್ಕೊಂಡೋಗಿ ಕಾವೇರಿ ನದಿ ಒಳಗ ಎಸೆಯೋದು. ನನಗಂತೂ ಹೆಣ್ಮಗುನೇ ಬೇಕು, ನನಗೆ ಹೆಣ್ಮಗು ಅಂದರೆ ಶಾನೆ ಇಷ್ಟ ಅಂತ ಭದ್ರವ್ರು ಹೇಳ್ತಾರೆ. ಎಲ್ಲ ಮೊಮ್ಮಗನೇ, ಎಲ್ರೂ ಗಂಡು ಮಗು ಆಗ್ಲಿ ಅಂತ ಬೇಡ್ಕೊಂಡ್ರೆ ನೀನು ಹೆಣ್ಮಗ ಆಗ್ಲಿ ಅಂತ ಬೇಡ್ಕೋತಾ ಇದೀಯಾ, ಏನ ಅಂತ ವಿಷಯ ಅಂತ ಅಜ್ಜಿ ಕೇಳ್ತಾರೆ. ಅಮ್ಮಮ್ಮ, ಅವಳ ಹೊಟ್ಟೆಲಿ ನಮ್ಮ ಅವ್ವನೇ ಹುಟ್ಟು ಬರ್ತಾಳೆ ಅಂತ ಅಪ್ಪಯ್ಯ ಹೇಳೋದೆ, ಅದಕ್ಕೆ ನಮ್ಮ ಅವ್ವನೇ ಮಗಳಾಗಿ ಹುಟ್ಟು ಬರ್ಬೇಕಂತ ನಾನು ಆಸೆ ಮಾಡ್ಕೊಂಡಿನಿ ಅಂತ ಭದ್ರವ್ರು ಹೇಳ್ತಾರೆ. ಅದಕ್ಕೆ ಅಮ್ಮಮ್ಮ, ಏನಾದರೂ ಆಗಲಿ ಅದಕ್ಕೆ ಹೆಣ್ಮಗುನೇ ಬೇಕು, ನನಗೆ ನಮ್ಮ ಅವ್ವ ಎತ್ತಾಡ್ಸಿರೋದು ನನಗೆ ನೆನಪಿಲ್ಲ, ಅದಕ್ಕೆ ನಮ್ಮ ಅವ್ವನ ನಾನು ಎತ್ತಾಡಿಸ್ಬೇಕು ಅನ್ನೋದು ನನ್ನ ಆಸೆ ಅಂತ ಹೇಳ್ತಾರೆ ಭದ್ರವ್ರು. ಭದ್ರವ್ರು ಹೇಳಿದ ಮಾತನ್ನೆಲ್ಲ ಕೇಳಿಸ್ಕೊಂಡ ಮೋಹನ್ ಅವರು ಮನಸೊಳಗೆ ಮಾತಾಡ್ಕೊತಾರೆ, ದ್ಯಾವ್ರೆ ಯಾಕಪ್ಪ ಇಂಥ ಪರೀಕ್ಷೆ ಮಾಡ್ತಾ ಇದ್ದೀ, ಅವನ ಮಗಿ ಬಗ್ಗೆ ಭದ್ರ ಶಾನೆ ಆಸೆ ಮಾಡ್ಕೊಂಡವನೆ, ಭದ್ರನಿಗೆ ಮಗನೇ ಹುಟ್ಟಕ್ಕಿಲ್ಲ ಅಂತ ಗೊತ್ತಾದ್ರೆ ಏನಾಗ್ಬಿಟ್ಟಾನು ಅಂತ ಮಾತಾಡ್ಕೋತಾರೆ ಮೋಹನ ಅವರು. ಈ ಕಡೆ ನೋಡ್ರಿ ಅಜ್ಜಿ ಹೇಳ್ತಾರೆ, ಅದೇ ಕಣ್ಲ ಮಗ, ನನಗೆ ಅವ್ವ ಇಲ್ಲ ಅಂತ ಹೇಳ್ತೀನಿ, ನಿನಗೆ ಎತ್ತಾಡ್ಸಿರೋ, ನೀನು ಸಂದಾಕಿರ್ಲಿ ಅಂತ ಕಣ್ಕಂಡು ದೇವರಿಗೆಲ್ಲ ಕೈ ಮುಗಿಯೋ, ಮೋಹನ ಇಲ್ವೇ ಅಂತ ಹೇಳ್ತಾರೆ ಅಜ್ಜಿ. ಅವಳು ನಿನಗೆ ಜನ್ಮ ಕೊಟ್ಟಿಲ್ದೇ ಇರ್ಬೋದು, ಆದರೆ ತಾಯಿ ಸ್ಥಾನವ ಅಂತ ಅಜ್ಜಿ ಹೇಳ್ತಾ ಇರಬೇಕಾದ್ರೆ ಭದ್ರವ್ರಿಗೆ ಕೋಪ ಬಂದು, ನಮ್ಮ ಅವ್ವನ ಸ್ಥಾನನ ಯಾರು ತುಂಬಕ್ಕಾಗಕ್ಕಿಲ್ಲ ಅಮ್ಮಮ್ಮ, ಏನ್ಲಾ ಕೊನೆ ಗಂಟ ಹಿಂಗೆ ಮಾತಾಡ್ದಂಗೆ ಇದ್ಬಿಡೋಣ ಅಂತ ಅನ್ಕೊಂಡಿದ್ಯಾ ಹೆಂಗೆ ಅಂತ ಅಜ್ಜಿ ಕೇಳ್ತಾರೆ. ಗೊತ್ತಿದ್ದು ಕೇಳಬೇಡ, ಸುಮ್ಕೆ ಈ ವಿಚಾರನ ಇಲ್ಲಿಗೆ ಬಿಟ್ಬಿಡು, ನಮ್ಮ ಅವ್ವನೇ ಹುಟ್ಟು ಬರ್ಬೇಕು, ಅದೇ ನನ್ನ ಆಸೆ, ಜಪ್ತಿಗಿರ್ಲಿ ಆಯ್ತೆ ಅಂತ ಭದ್ರವ್ರು ಹೇಳ್ತಾರೆ. ನೋಡ್ಲಾ, ಇಂಥದೇ ಮಗ ಕೊಡುವಂತ ದ್ಯಾವ್ರ ಹತ್ರ ಬೇಡ್ಕ, ಆದ್ರೆ ಅದೇ ಮಗ ಹುಡ್ತದಂತ ಆಸೆ ಇಟ್ಕೋಬೇಡ, ಆಮೇಲೆ ಶಾನೆ ನೋವಾಯ್ತದೆ, ಅದಕ್ಕೆ ಹೆಣ್ಣೋ ಗಂಡೋ ಯಾವ ತೊಂದ್ರೆನೂ ಇಲ್ಲದೆ ಹೆರಿಗೆ ಆಗ್ಲಿ ಅಂತ ಬೇಡ್ಕೊ ಅಂತ ಅಜ್ಜಿ ಹೇಳ್ತಾರೆ. ಅದೆಲ್ಲ ನಂಗೆ ಗೊತ್ತಿಲ್ಲ ಅಮ್ಮಮ್ಮ, ನನಗೆ ಮಗನೇ ಬೇಕು ಅಂತ ಭದ್ರವ್ರು ಹೇಳ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾಳಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.